ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನ ಹೇಳ್ತಾರೆ, ಬೀಳೋ ಕನ್ಸು ಹೇಗಿರ್ಬೇಕು ಅಂದ್ರೆ ಗುರಿ ತಲುಪೋವರೆಗೂ ಅದು ನಮ್ಮನ್ನ ನಿದ್ದೆ ಮಾಡೋದಕ್ಕೂ ಬಿಡಬಾರ್ದು ಅಂತ. ಇದನ್ನ ಬೇರೆ ಯಾರು ಹೇಗೆ ತಗೊಂಡಿದಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಲಾರ್ಡ್ ನೀಲ್ ಅವರು ಮಾತ್ರ ಲಿಟ್ರಲಿ ತಲೆಗೆನೆ ಹಾಕೊಂಡ್ಬಿಟ್ಟಿದ್ದಾರೆ. ಯಪ್ಪ ಯಪ್ಪ, ಎಷ್ಟು ಯೋಚನೆಗಳು, ಅದೆಷ್ಟು ಕಥೆಗಳು. ಟೆಂಪ್ಲೇಟ್ ಎಷ್ಟೇ ಸಿಮಿಲರ್ ಆಗಿರ್ಲಿ, ಆದ್ರೆ ಪ್ರತಿ ಸಲನೂ ಸಿನಿಮಾ ಅನ್ನೋ ಹೆಸರಲ್ಲಿ ಇಡೀ ಒಂದು ಸಾಮ್ರಾಜ್ಯನ, ಹೊಸ ಪ್ರಪಂಚನೇ ಕಟ್ಟಿ ನಿಲ್ಲಿಸ್ತಾ ಬರ್ತಾ ಇದೀರಲ್ಲ. ಅಡ್ಡಬಿದ್ದೆ ಗುರುವೆ ನಿಮ್ಮ ಕಲ್ಪನೆಗಳಿಗೆ, ನಿಮ್ಮ ಡೆಡಿಕೇಶನ್ಗೆ. ಮನುಷ್ಯ ಅದೆಷ್ಟೇ ಡಿಲೇ ಆಗ್ಲಿ, 100 ಸಲ ರೀಶೂಟ್ ಆಗೋಗ್ಬಿಡ್ಲಿ, ತಲೆನೇ ಕೆಡ್ಸ್ಕೊಳಲ್ಲ. ಇವನ್ ಟೈಮ್ ಕೂಡ ನೋಡೋದಿಲ್ಲ. ಜಸ್ಟ್ ಪರ್ಫೆಕ್ಷನ್ಗೋಸ್ಕರ ಈ ಲೆವೆಲ್ ಬೆವರ್ ಸುರಿಸ್ತಾ ಇದಾರಲ್ಲ, ಇಂಥ ಫಿಲ್ಮ್ ಮೇಕರ್ಗಳು ಬೇಕು ನಮಗೆ. ಎನಿವೇಸ್, ಬಿಡೋ ಕಂಟೆಂಟ್ಗಳನ್ನ ನೋಡಿ ಮಾತಾಡೋಣ ಅಂದ್ರೆ ಗುರುಗಳು ನಮ್ಮ ನಿದ್ದೆಗೂ ಕೈ ಹಾಕ್ತಾ ಇದ್ದಾರೆ. ಬಟ್ ಪರವಾಗಿಲ್ಲ, ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಅದೇ ನಮಗೆ ಸಂತೋಷ. ಡ್ರ್ಯಾಗನ್, ಇದು ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರ. ಅಂತೂ ಆಲ್ಮೋಸ್ಟ್ ಲಾಂಚ್ ಆಗಿ 2 ವರ್ಷ ಆದ್ಮೇಲೆ ಈಗ ಒಂದು ವಿಡಿಯೋ ಕಂಟೆಂಟ್ ನೋಡೋದಕ್ಕೆ ಸಿಗ್ತಾ ಇರೋದು. ಅದು ಕೂಡ ಏನೋ ವೇಗಾಗಿ ಸ್ಲೋ ಮೋಷನ್ ಇಟ್ಟು 4 ಫ್ರೇಮ್ ಗಳನ್ನ ಹಾಕಿ ಕಟ್ ಮಾಡಿ ಕೊಟ್ಟಿಲ್ಲ. ಇಟ್ಸ್ ಅ ಪ್ರಾಪರ್ ಕಂಟೆಂಟ್. ಗ್ಲಿಮ್ಸ್ ಅನ್ನೋ ಹೆಸರಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಒಂದು ಮಿನಿ ಶಾರ್ಟ್ ವಿಡಿಯೋನ ಬಿಟ್ಬಿಟ್ಟಿದ್ದಾರೆ. ಸೊ ತಮ್ಮ ರೆಗ್ಯುಲರ್ ಅಪ್ರೋಚ್ ಇಂದ ಹೊರಗೆ ಬಂದು ಈ ಸಾರಿ ಕನ್ಸ್ಟ್ರಕ್ಟಿವ್ ಆಗಿ ಒಂದಷ್ಟು ವಿಷಯಗಳನ್ನ ಬಿಟ್ಕೊಟ್ಟಿದ್ದಾರೆ ನೀಲ್ ಅವರು. ಅಂಡ್ ಅದನ್ನ ನೋಡಿ ಡೆಫಿನೆಟ್ಲಿ ಖುಷಿ ಆಗೋಯ್ತು ನನಗೆ. ಇನ್ಫ್ಯಾಕ್ಟ್ ಇವರು ಪರಿಚಯ ಮಾಡಿಸಿರೋ ಪ್ರಪಂಚನ ನೋಡ್ತಾ ಇದ್ರೆ ಭಯಂಕರ ದೊಡ್ಡ ಸ್ಕೇಲ್ ಅಲ್ಲೇ ತಯಾರಾಗ್ತಾ ಇದೆ. ಲಿಟ್ರಲಿ ಸಲಾರ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು. ನಮ್ಮಲ್ಲಿರೋ ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಗಳೇ ಸುಮಾರು ಸಲ VFX ಇಶ್ಯೂ ಅಂತ ಪರದಾಡ್ತಿರ್ತಾರೆ. ಬಟ್ ನೀಲ್ ಅವ್ರು ಮಾತ್ರ ಕನ್ಸಿಸ್ಟೆಂಟ್ ಆಗಿ ಸಿನಿಮಾದಿಂದ ಸಿನಿಮಾಗೆ ವಿಜುವಲ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋತಾನೆ ಬಂದಿದ್ದಾರೆ. ಸ್ಪೆಷಲಿ ಡ್ರ್ಯಾಗನ್ ವಿಜುವಲ್ಸ್ ಅಂತೂ ಪಕ್ಕಾ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಲ್ಲೇ ಇದೆ. ಈವನ್ ಕ್ಯಾರೆಕ್ಟರ್ಸ್ ಮತ್ತೆ ಕಾಸ್ಟಿಂಗ್ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರು ಕೂಡ ದಿಸ್ ಇಸ್ ವೆರಿ ಹ್ಯೂಜ್. ಅದೇ ಹೇಳದ್ನಲ್ಲ, ಏನೋ ಭಾರಿ ದೊಡ್ಡ ಕನ್ಸನ್ನ ಎಕ್ಸಿಕ್ಯೂಟ್ ಮಾಡ್ತಿರೋ ತರ. ಇನ್ನು ಈ ಸಲ ಕತ್ತಲು ಕಮ್ಮಿ ಆಗಿ ಬೆಳಕು ಜಾಸ್ತಿ ಆಗಿದೆ. ಒಂದಷ್ಟು ಫ್ರೇಮ್ಸ್ ಅಲ್ಲಿ ಗೋಲ್ಡನ್ ಯೆಲ್ಲೋ ಟಿಂಟ್ ಜೊತೆಗೆ ಕಲರ್ ಸಖತ್ತಾಗೆ ಪಾಪ್ ಆಗ್ತಾ ಇದೆ. ಲೈಕ್ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಅನ್ಬೋದು ನೀಲ್ ಅವರ ಸಿನಿಮಾದಲ್ಲಿ. ಮುಖ್ಯವಾಗಿ ಎಡಿಟರ್ ಬದಲಾಗಿದ್ದಾರೆ, ಅದೇ ಮೇನ್ ರೀಸನ್, ಮೇನ್ ಡಿಫರೆನ್ಸ್ ಕಾಣ್ತಾ ಇರೋದು. ಇನ್ಫ್ಯಾಕ್ಟ್ ಫ್ರೇಮ್ಸ್ ಗಳನ್ನ ಕಂಪೇರ್ ಮಾಡಿದ್ರು ಸಲಾರ್ಗಿಂತ ಒಳ್ಳೆ ಡೆಪ್ತೆ ಕೊಟ್ಟಿದ್ದಾರೆ ಇಲ್ಲಿ. ಡೀಟೇಲ್ಸ್ ಅಂತೂ ಹೆವಿ ರಿಚ್ ಆಗಿದೆ. ಇನ್ನು ಸ್ಟೋರಿ ವೈಸ್ ಮಾತಾಡೋದಕ್ಕೆ, ಬ್ರೇಕ್ ಡೌನ್ ಮಾಡೋದಕ್ಕೆ ಮ್ಯಾಟ್ರು ಸ್ವಲ್ಪ ಜಾಸ್ತಿನೇ ಇದೆ. ಅದಕ್ಕೆ ಸಪರೇಟ್ ವಿಡಿಯೋನೇ ಮಾಡ್ತೀನಿ, ಬಿಕಾಸ್ ಅವ್ರು ಬಿಟ್ಟಿರೋ ವಿಡಿಯೋನೇ 4.5 ನಿಮಿಷ, ಒಂದು ಮಿನಿ ಶಾರ್ಟ್ ಮೂವಿ ನೋಡ್ದಂಗಾಯ್ತು. ಎನಿವೇಸ್, ಈ ಕಥೆ ನಡೀತಾ ಇರೋ ಕಾಲಘಟ್ಟ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ. ಸೊ ಅಲ್ಲಿ ಬ್ರಿಟಿಷರು ಬಿಟ್ಟು ಹೋಗಿರೋ ಹೆರಾಯಿನ್ ಬಿಸ್ನೆಸ್ ನ ಗ್ಯಾಂಗ್ಸ್ಟರ್ ಗಳು ಅಕ್ವೈರ್ ಮಾಡ್ಕೊಂಡು 2 ಸಪರೇಟ್ ಟೆರಿಟರಿಗಳನ್ನ ಹುಟ್ಟಾಕಿದ್ದಾರೆ. ಒಂದು ಅಫ್ಘನ್ ಟ್ರೇಡಿಂಗ್ ಕಂಪನಿ ಅಂಡ್ ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಓಪಿಯಂ ಪಾಪಿ ಗಿಡ ಬೆಳೆಯೋ 2 ಪ್ರಮುಖ ಪ್ರಾಂತ್ಯಗಳು. ಇನ್ನು ಆ ಟೆರಿಟರಿಗಳನ್ನ ಕಂಟ್ರೋಲ್ ಮಾಡ್ತಿರೋ ಕ್ಯಾರೆಕ್ಟರ್ಸ್ ಗಳ ಇಂಟ್ರೊಡಕ್ಷನ್ ಆಗುತ್ತೆ. ಅಂಡ್ ಇವರೆಲ್ಲರನ್ನ ಸದೆ ಬಡಿಯೋದಕ್ಕೆ ಆಫೀಸರ್ ಅನಿಲ್ ಕಪೂರ್ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅಂದ್ರೆ ಟೋಟಲಿ ಈ ಕಥೆ ನಡೆಯೋ ವರ್ಲ್ಡ್ ಅಲ್ಲಿ ಎಷ್ಟು ಗ್ಯಾಂಗ್ ಇದೆ, ಯಾರ್ಯಾರ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಬರೋಂತ ಪಾತ್ರಗಳು ಹೇಗಿರ್ತವೆ, ಇದೆಲ್ಲದ್ರ ಬಗ್ಗೆನೂ ಒಳ್ಳೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಇನ್ನು ಜೂನಿಯರ್ NTR ಅವರು ಅಸಾಸಿನ್ ಇನ್ ಚೀಫ್ ಅಫ್ಘನ್ ಟೆರಿಟರಿ, ಹೆಸರು ಲೂಗರ್ ಅಂತ, ಒಬ್ಬ ಫಿಯರ್ಲೆಸ್ ಅಂಡ್ ಮೋಸ್ಟ್ ಟೆರರ್ ವ್ಯಕ್ತಿ ಈ ವರ್ಲ್ಡ್ ಅಲ್ಲಿ. ಸೊ ಅವನನ್ನ ಇಲ್ಲಿ ಡ್ರ್ಯಾಗನ್ ಗೆ ಹೋಲಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡ್ರ್ಯಾಗನ್ ಯಾಕೆ ಅಂದ್ರೆ ಮೈಥಾಲಜಿಕಲಿ ಅದೊಂದು ಫಿಯರ್ಸ್ ಪವರ್, ಗಾರ್ಡಿಯನ್ ಆಫ್ ದ ಟೆರಿಟರಿ ಅನ್ನೋ ಲೆಕ್ಕದಲ್ಲಿ ನೋಡ್ತಾರೆ. ಸೊ ಮೋಸ್ಟ್ಲಿ ಜೂನಿಯರ್ NTR ಅವರ ಪಾತ್ರದ ಉದ್ದೇಶ ಸಹ ಅದೇ ಆಗಿರತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಕಾದು ನೋಡೋಣ. ಇನ್ನು ಫಿಸಿಕಲಿ ಸಿಕ್ಕಾಪಟ್ಟೆ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಈ ಪಾತ್ರಕ್ಕೋಸ್ಕರ. ಲುಕ್ ವೈಸ್ ಅಂತೂ ಸಖತ್ ಮಾಡಿಫೈಡ್ ಆಗಿ ಲೀನ್ ಆಗಿ ಕಾಣ್ತಾ ಇದ್ದಾರೆ. ಹಾಗೆ ಪ್ರಶಾಂತ್ ನೀಲ್ ಅವರಲ್ವಾ, ದುಡ್ಡು ಹೋದ್ರೂ ಚಿಂತೆ ಇಲ್ಲ, ಎಷ್ಟೇ ಡಿಲೇ ಆದ್ರೂ ಪರವಾಗಿಲ್ಲ, ಬಟ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದರ ಪ್ರತಿಫಲನೇ ಈ ಪ್ರಾಡಕ್ಟ್. ಇನ್ನು ರವಿ ಬಸ್ರೂರವರು, ನಾನು ಮೊದಲಿಂದನೂ ಹೇಳಿರೋ ಹಾಗೆ ನೀಲ್ ಅವ್ರನ್ನ ಬಿಟ್ರೆ ಬೇರೆ ಯಾರ ಕೈಲೂ ಇವರಿಂದ ಒಳ್ಳೆ ಮ್ಯೂಸಿಕ್ ಅನ್ನ ತಗ್ಸೋದಕ್ಕೆ ಇದುವರೆಗೂ ಆಗಿಲ್ಲ. ಬಟ್ ಈಗ ಮತ್ತೆ ನೀಲ್ ಅವ್ರ ಜೊತೆ ಸೇರ್ತಿದ್ದ ಹಾಗೆ ಸೌಂಡ್ ಡಿಸೈನಿಂಗ್ ಅಲ್ಲಿ ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಕಾಣ್ತಾ ಇದೆ. ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಇನ್ನು ಮ್ಯೂಸಿಕ್ ಒಂದು ಬಾಕಿ ಇದೆ, ಅದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ಇಲ್ಲಿ ಮಿಸ್ ಹೊಡಿತಾ ಇರೋದು ಅಂದ್ರೆ ಅದು ಕನ್ನಡ ಡೈಲಾಗ್ ಡೆಲಿವರಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದನ್ನ NTR ಅವರು ತುಂಬಾ ಚೆನ್ನಾಗೇನೆ ಡೆಲಿವರ್ ಮಾಡಿದ್ದಾರೆ. ಬಟ್ ರೈಟಿಂಗ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಅಂತ ಅನಿಸ್ತಾ ಇಲ್ಲ. KGF ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಸ್ ಗೆ ಕಂಪೇರ್ ಮಾಡಿದ್ರೆ ಇನ್ನಷ್ಟು ಬೆಟರ್ ಆಗ್ಲೇಬೇಕು. ಸೊ ಸಿನಿಮಾದಲ್ಲಿ ಇನ್ನು ಮುಂದೆ ಬರೋ ಕಂಟೆಂಟ್ ಗಳಲ್ಲಿ ಒಳ್ಳೊಳ್ಳೆ ಡೈಲಾಗ್ಸ್ ಬರ್ಲಿ, ಎಲಿವೇಶನ್ಸ್ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನು ಸಿನಿಮಾ ಮುಂದಿನ ವರ್ಷ ಜೂನ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಅಲ್ಲಿವರೆಗೂ ಡಿಸ್ಕಷನ್ಗೆ ಒಳ್ಳೆ ಮಟೀರಿಯಲ್ ಸಿಕ್ಕಿದೆ. ನನ್ನ ಕಡೆಯಿಂದ ಅಂತೂ ಒಂದು ಅಲ್ಟಿಮೇಟ್ ಬ್ರೇಕ್ ಡೌನ್ ವಿಡಿಯೋ ಬಂದೇ ಬರುತ್ತೆ. ಬಟ್ ಅಲ್ಲಿವರೆಗೂ ನೀವುಗಳು ಡಿಸ್ಕಸ್ ಮಾಡ್ತಾ ಇರಿ, ನಿಮ್ಮ ಅನಾಲಿಸಿಸ್ ಗಳನ್ನ ಕೆಳಗಡೆ ಬರೆದು ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.